ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಉತ್ಖನನ ಕಾರ್ಯ ಇವತ್ತು 7ನೇ ದಿನ ಮುಂದುವರೆದಿದೆ. ನಿನ್ನೆ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ನಡೆಯಬೇಕಾಗಿತ್ತು. ಆದರೆ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ದೂರುದಾರ ಬೇರೆ ಜಾಗ ತೋರಿಸ್ತೀನಿ ಅಂತ ಹೇಳಿದ್ದ. ಸೊ ಬೆಟ್ಟದ ಮೇಲೆ ಉತ್ಖನನವನ್ನ ಮಾಡಲಾಗಿತ್ತು. ಅಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು ಅಂತ ಏನ್ ಮಾಹಿತಿ ಇತ್ತು. ಆದ್ರೆ ಒಂದಲ್ಲ 3 ಅಸ್ಥಿಪಂಜರ ಸಿಕ್ಕಿದ್ಯಾ ಹಾಗಾದ್ರೆ ಅನ್ನೋ ಅನುಮಾನಗಳು, ಚರ್ಚೆಗಳು ಹುಟ್ಕೊಂಡಿದೆ. 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ಲಾಯರ್ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಸ್ಪಾಟ್ ನಂಬರ್ ಅಥವಾ ಪಾಯಿಂಟ್ ನಂಬರ್ 11ರಿಂದ 100 ಮೀಟರ್ ದೂರದಲ್ಲಿ ಅಸ್ಥಿಪಂಜರ ಏನು ಪತ್ತೆಯಾಗಿದೆ. 3 ಮಾನವ ಅಸ್ಥಿಪಂಜರ ಅವಶೇಷ ಲಭ್ಯವಾಗಿವೆ. 3ರಲ್ಲಿ 1 ಅವಶೇಷ ಮಹಿಳೆಯದ್ದಾಗಿದೆ. ಅಸ್ಥಿ ಜೊತೆ ಮಹಿಳೆಯ ಸೀರೆಯೂ ಪತ್ತೆಯಾಗಿದೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆ ಮೂಲಕ ವಕೀಲ ಮಂಜುನಾಥ್ ಈ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದ್ ಕಡೆ ಅನಾಮಿಕ ಈ ಹಿಂದೆ ಹೇಳ್ಕೊಂಡಿದ್ದ ಸ್ಪಾಟ್ ನಂಬರ್ 9ರ ನಂತರ ಏನಿದೆ ಅಲ್ಲಿ 1 ಮಾತ್ರ ಅಲ್ಲ 2ರಿಂದ 3 ಶವಗಳನ್ನ ಪ್ರತಿ ಗುಂಡಿಯಲ್ಲಿ ಹೂಳಲಾಗಿದೆ ಅಂತ ಆತ ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೊಂಡಿದ್ದ. ಸದ್ಯಕ್ಕೆ ಸ್ಪಾಟ್ ನಂಬರ್ 11 ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೊಂದು ಕಡೆ ನಿನ್ನೆ ಸ್ಪಾಟ್ ನಂಬರ್ 11ರ 100 ಮೀಟರ್ ದೂರದಲ್ಲಿ ಏನು ಉತ್ಖನನ ಕಾರ್ಯವನ್ನ ಮಾಡಲಾಗಿತ್ತು. ದೂರುದಾರ ಬೇಡಿಕೆ ಇಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಲ್ಲ 3 ಅಸ್ಥಿಪಂಜರ ಸಿಕ್ಕಿದ್ಯಾ ಹಾಗಾದ್ರೆ? ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಇದೀಗ ಚರ್ಚೆಗೆ ಕಾರಣವಾಗಿದೆ ಹೊಸ ಅಂಶ. ಒಂದಲ್ಲ 2ಅಲ್ಲ 3 ದೇಹ ಸಿಕ್ತಾ ಹಾಗಾದ್ರೆ? ಅವಶೇಷಗಳು ಪತ್ತೆ ಆಯ್ತಾ? ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಅಸ್ಥಿ ಜೊತೆ ಮಹಿಳೆಯ ಸೀರೆನೂ ಪತ್ತೆಯಾಗಿದೆ. ನೇತ್ರಾವತಿ ತೀರದಲ್ಲಿ 6ನೇ ದಿನ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 11ರ ಸಮೀಪದಲ್ಲೇ ಕೇವಲ 100 ಮೀಟರ್ ದೂರದಲ್ಲಿ ಪ್ರೆಸ್ ರಿಲೀಸ್ ತೋರಿಸ್ತಾ ಇದ್ದೀವಿ. 100 ಮೀಟರ್ ದೂರದಲ್ಲಿ 3 ಅವಶೇಷಗಳು ಪತ್ತೆಯಾಗಿದೆ. ಅದರಲ್ಲಿ ಓರ್ವ ಮಹಿಳೆಯ ಒಂದು ಮೂಳೆಗಳು ಪತ್ತೆಯಾಗಿದೆ, ಅಸ್ಥಿಪಂಜರವೂ ಪತ್ತೆಯಾಗಿದೆ, ಸೀರೆಗಳೂ ಸಿಕ್ಕಿದೆ ಆ ಗುಂಡಿಯಲ್ಲಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಇದೀಗ ಚರ್ಚೆಗೆ ಕಾರಣವಾಗಿದೆ. ಒಂದಲ್ಲ ಹಾಗಾದ್ರೆ 3 ದೇಹವನ್ನ ಆ ಗುಂಡಿಯಲ್ಲಿ ಹೂಳಲಾಗಿತ್ತಾ? ನೇತ್ರಾವತಿ ತೀರದಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಈಗ 3 ಶವಗಳು ಸಿಕ್ತಾ ಹಾಗಾದ್ರೆ? ನಿನ್ನೆ ಅನಾಮಿಕ ವ್ಯಕ್ತಿ ಕೆಳಗಡೆ 11 ಅಂತ ಸ್ಪಾಟ್ ನಂಬರ್ ಅನ್ನ ಗುರುತು ಮಾಡಲಾಗಿದ್ರೂ ಕೂಡ ಆಲ್ ಆಫ್ ಸಡನ್ ಇಲ್ಲಿ ಬೇಡ, ಗುಡ್ಡದ ಮೇಲೆ ಗುಂಡಿ ಅಗಿಯೋಣ, ಅಲ್ಲಿ ಅವಶೇಷ ಸಿಗುತ್ತೆ ಅಂತ ವಿಶ್ವಾಸದಿಂದ ಆ ಪಾಯಿಂಟ್ ಅನ್ನ ತೋರಿಸಿದ್ಯಾಕೆ? ಹೀಗೆ ಹಲವಾರು ಆಯಾಮಗಳಲ್ಲಿ ಈ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ನಿನ್ನೆ ಸಿಕ್ಕಿದ್ದು ಒಂದಲ್ಲ 3 ಅಸ್ಥಿ ಪಂಜರ ಅಂತ ಹೇಳಿ ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಾಯಿಂಟ್ ನಂಬರ್ 11ರ 100 ಮೀಟರ್ ದೂರದಲ್ಲೇ 3 ಅಸ್ಥಿ ಪಂಜರ ಸಿಕ್ಕಿದೆ. 3 ಮಾನವ ಅಸ್ಥಿ ಪಂಜರದ ಅವಶೇಷಗಳು ಲಭ್ಯವಾಗಿದೆ. ಈ ಪೈಕಿ 1 ಅವಶೇಷ ಮಹಿಳೆಯದ್ದು. ಇದರೊಂದಿಗೆ ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ. ನಿನ್ನೆ ಹೊಸ ಜಾಗದಲ್ಲಿ ಉತ್ಖನನ ಆಗಿತ್ತಲ್ಲ, ಆ ಸ್ಪಾಟ್ ಅಲ್ಲಿ ಸಿಕ್ಕಿರೋದು ಕೇವಲ 1 ಅಸ್ಥಿ ಪಂಜರ ಮಾತ್ರ ಅಲ್ಲ, 3 ಮಾನವನ ಅಸ್ಥಿ ಪಂಜರದ ಅವಶೇಷಗಳು, ಓರ್ವ ಮಹಿಳೆಯ ಅಲ್ಲಿ ಅಸ್ಥಿನೂ ಸಿಕ್ಕಿದೆ, ಅಂದ್ರೆ ಮೂಳೆಗಳು ಲಭ್ಯವಾಗಿದೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ಒಂದಿಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಈ ಹಿಂದೆನೂ ಇಂಥದ್ದೇ ಒಂದು ಸುದ್ದಿ ಹರಿದಾಡಿತ್ತು. ಇದೇ ಮಂಜುನಾಥ್ ಅವರು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು ಅಂತ. ಯಾವಾಗಂದ್ರೆ ಸ್ಪಾಟ್ ನಂಬರ್ 1ರಲ್ಲಿ ಈ ಡೆಬಿಟ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಎಲ್ಲ ಸಿಕ್ಕಿತ್ತಲ್ಲ, ಆ ಸಂದರ್ಭದಲ್ಲೂ ಅಷ್ಟೇ ಇದೇ ರೀತಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಸೊ ಇದೀಗ ಸ್ಪಾಟ್ ನಂಬರ್ 11ರ 100 ಮೀಟರ್ ಅಂತರದಲ್ಲಿ 3 ಅವಶೇಷಗಳು, ಮಾನವನ ಅವಶೇಷಗಳು, ಅಸ್ಥಿಯ ಅವಶೇಷಗಳು ಪತ್ತೆಯಾಗಿದೆ. ಅದರಲ್ಲಿ ಓರ್ವ ಮಹಿಳೆಯದ್ದೂ ಇದೆ ಅಂತ ಹೇಳಿ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಆಧಾರದಲ್ಲಿ ಇವಾಗ ಅಧಿಕೃತ ಮಾಹಿತಿ SIT ಕಡೆಯಿಂದ ಏನು ಬರುತ್ತೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅವಶೇಷಗಳನ್ನ ತಗೊಂಡು ಹೋಗ್ತಾ ಇದ್ರಲ್ಲ, ದೊಡ್ಡದೊಂದು ಪೈಪಲ್ಲಿ ಬಕೆಟ್ಗಳಲ್ಲೆಲ್ಲ ಅದನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಸೊ ಹಾಗಾಗಿ ಇಡೀ ಅಸ್ಥಿ ಪಂಜರ ಒಂದು ಲಭ್ಯವಾಗಿದೆ ಅಂತಾನು ಕೂಡ ಚರ್ಚೆಗಳು ಅಲ್ಲಿ ಆಗ್ತಾ ಇದ್ವು. ಆದ್ರೆ ಒಂದಲ್ಲ 3 ಅಸ್ಥಿ ಪಂಜರದ ಅವಶೇಷಗಳು ಆ ಭಾಗದಲ್ಲಿ ಪತ್ತೆಯಾಗಿದೆ ಅಂತ ಹೇಳಿ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಇಲ್ಲಿ ಸುಜಾತಾ ಭಟ್ ಅಂದ್ರೆ ಅನನ್ಯ ಭಟ್ ಮಿಸ್ಸಿಂಗ್ ಕೇಸಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರೆ ಸುಜಾತಾ ಭಟ್ ಅವರು, ಅವ್ರ ಪರ ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ. ಪೈಪ್ಗಳಲ್ಲಿ, ಬಕೆಟ್ಗಳಲ್ಲಿ
ಬಾಕ್ಸ್ಗಳಲ್ಲೆಲ್ಲ ಏನು ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಇದು ಸ್ಪಾಟ್ ನಂಬರ್ 11ರ 100 ಮೀಟರ್ ಅಂತರದಲ್ಲಿ ಸಿಕ್ಕಂತ ಮಾನವನ ಅಸ್ಥಿಯ ಅವಶೇಷಗಳು. ಸೊ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿದೆ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಒಬ್ಬ ವ್ಯಕ್ತಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದ, ಅದು 1.5 ವರ್ಷದ ಹಿಂದೆ ಆದಂತ ಪ್ರಕರಣ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಅಂದ್ರೆ ಸಡನ್ ಆಗಿ ಆ ವ್ಯಕ್ತಿ ಅಂದ್ರೆ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ಈ ಪ್ರದೇಶವನ್ನ ತೋರಿಸೋದಕ್ಕೆ ಕಾರಣ ಏನಾಯ್ತು, ಮತ್ತೆ ಆತ 367 ಶವಗಳನ್ನ ತಾನು ಹಿಂದೆ ಹೂತಿಟ್ಟಿದ್ದೆ. ಆ ಸಂದರ್ಭದಲ್ಲಿ ಯುವತಿಯರದ್ದು, ಅದರಲ್ಲೂ ಶಾಲಾ ಬಾಲಕಿಯರದ್ದೇ ಶವಗಳು ಜಾಸ್ತಿ ಇತ್ತು, ಲೈಂಗಿಕ ದೌರ್ಜನ್ಯ ಎಲ್ಲ ಅವ್ರ ಮೇಲೆ ಆಗಿತ್ತು ಅಂತೆಲ್ಲ ಆತ ಹೇಳ್ಕೊಂಡಿದ್ನಲ್ಲ. ಸೊ ಅದರ ಹುಡುಕಾಟದ ಸಂದರ್ಭದಲ್ಲಿ ಸಿಕ್ಕಂತ ಅವಶೇಷಗಳಿದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಒಂದ್ ಕಡೆ ಮಂಜುನಾಥ್ ಅವರು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಿನ್ನೆ ಸಿಕ್ಕಿತ್ತಲ್ಲ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ 3 ಮಾನವನ ಅಸ್ಥಿಯ ಅವಶೇಷಗಳು, ಅದರಲ್ಲಿ ಓರ್ವ ಮಹಿಳೆಯ ಅವಶೇಷನೂ ಇದೆ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಈ ಬಗ್ಗೆ ಕನ್ಫರ್ಮೇಶನ್ ಯಾವ ತರ ಸಿಗ್ತಾ ಇದೆ, ಮತ್ತೆ ಇವತ್ತು ಉತ್ಖನನ ಏನಾಗ್ತಾ ಇತ್ತು ಅದ್ರ ಬಗ್ಗೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಕಿಶನ್ ಸ್ಥಳದಲ್ಲಿ? ಕೊಂದು ಗೊಂದಲಗಳು ಈ ಪ್ರಕರಣದಲ್ಲಿ ಸೃಷ್ಟಿಯಾಗ್ತಾ ಇದೆ. ಯಾಕೆಂದ್ರೆ ಎಲ್ಲವೂ ಕೂಡ ಎದುರಲ್ಲೇ ಆಗ್ತಾ ಇದ್ರು ಕೂಡ ಹಲವು ಗೊಂದಲಗಳು, ಹಲವು ಆಯಾಮಗಳು ಈ ಪ್ರಕರಣಕ್ಕೆ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 6ನೇ ದಿನವಾದ ನಿನ್ನೆ 11ನೇ ಸ್ಪಾಟ್ ಅನ್ನು ಅಗಿಬೇಕಾಗಿತ್ತು. ಆದರೆ ದಿಢೀರಾದಂತಹ ಬೆಳವಣಿಗೆ ಪ್ರಕಾರವಾಗಿ ಬಂಗ್ಲಗುಡ್ಡೆಯ ಕಾಡಿನ ಮಧ್ಯಭಾಗಕ್ಕೆ ಅನಾಮಿಕ ವ್ಯಕ್ತಿ ಇಡೀ SIT ತಂಡವನ್ನು ಕರ್ಕೊಂಡು ಹೋಗ್ತಾನೆ. ಆ ಭಾಗದಲ್ಲಿ ನಾನು ಶವವನ್ನು ಹೂತು ಹಾಕಿದ್ದೇನೆ ಎಂಬುದರ ಬಗ್ಗೆ ಹೇಳಿದ್ದಾನೆ. ನಂತರ ಅಲ್ಲಿ ಒಂದು ಶವ ಸಿಕ್ಕಿತ್ತು. ಸಂಜೆ ಸುಮಾರು 6:30 ತನಕ ಅದರ ಪ್ರೊಸೀಜರ್ ಆಯಿತು. FSL ಅದನ್ನು ಮಹಜರು ಮಾಡಿತ್ತು. ಆನಂತರವಾಗಿ ಸ್ಯಾಂಪಲ್ ಅನ್ನು ಇವತ್ತು KMCಯ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಬಂದಂಥ ಮಾಹಿತಿ ಪ್ರಕಾರವಾಗಿ ಸುಮಾರು 140 ಅವಶೇಷಗಳು ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇವತ್ತು ಸ್ಪಾಟ್ ನಂಬರ್ 11ರ ಉತ್ಖನನ ಕಾರ್ಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಕೀಲ ಮಂಜುನಾಥ್ ಒಂದು ಪ್ರೆಸ್ ನೋಟ್ ಅನ್ನು ಕಳಿಸಿರುವಂಥದ್ದು ಅದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ, ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ, ಮತ್ತಷ್ಟು ಆರೋಪಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವರು ಕೊಟ್ಟಿರುವಂತಹ ಪ್ರೆಸ್ ನೋಟ್ ಪ್ರಕಾರವಾಗಿ ನಿನ್ನೆ ಸಿಕ್ಕಿರುವಂಥದ್ದು ಒಂದು ಅಸ್ಥಿಪಂಜರ ಅಲ್ಲ, ಸಿಕ್ಕಿರುವಂಥದ್ದು ಬರೋಬ್ಬರಿ 3 ಅಸ್ಥಿಪಂಜರ. ಅದರಲ್ಲಿ ಒಬ್ಬ ಮಹಿಳೆಯದ್ದು ಕೂಡ ಇದೆ, ಕೆಂಪು ಸೀರೆ ಕೂಡ ಪತ್ತೆಯಾಗಿದೆ. ಜೊತೆಗೆ ಆ ಎಲ್ಲ ಅಂಶಗಳು ಉತ್ಖನನ ಮಾಡುವಾಗ ಸಿಕ್ಕಿದೆ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ SIT ತಂಡ ಇದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. SITಯ ಈ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸೋದಾಗಿ ಮೆಚ್ಚುಗೆಯನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದರೆ ಮಂಜುನಾಥ್ ಅವರ ಪ್ರೆಸ್ ನೋಟನ್ನು ಗಮನಿಸಿದಾಗ ಬಹಳಷ್ಟು ಲೆಕ್ಕಾಚಾರಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಯಾಕೆಂದರೆ ನಿನ್ನೆ SIT ತಂಡದ ಇಡೀ ದಿನದ ಬೆಳವಣಿಗೆಯನ್ನು ನೋಡಬೇಕಾದ್ರೆ ಸಂಜೆ ಸುಮಾರು 3 ಗಂಟೆ ಇದೇ ರಸ್ತೆಯಲ್ಲಿ ಸುಮಾರು 3 ಗೋಣಿ ಉಪ್ಪಿನ ಮೂಟೆಯನ್ನು ಕೊಂಡು ಹೋದ್ರು. ಉಪ್ಪಿನ ಮೂಟೆಯನ್ನು ಯಾಕೆ ಬಳಸ್ತಾರೆ ಅನ್ನೋದನ್ನು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಯಾವುದೋ ಒಂದು ಕೊಳೆ ಶವ ಪತ್ತೆಯಾದಂಥ ಸಂದರ್ಭದಲ್ಲಿ ಅದರ DNA ಅನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಉಪ್ಪನ್ನು ಬಳಸ್ತಾರೆ. ಅದೇ ಕಾರಣಕ್ಕಾಗಿ ನಿನ್ನೆ ಉಪ್ಪಿನ ಮೂಟೆಯನ್ನು ಕೊಂಡೊಯ್ಯಲಾಯಿತು. ಸಂಜೆ ಬಂದಂಥ ಮಾಹಿತಿ ಪ್ರಕಾರವಾಗಿ ಓರ್ವ ವ್ಯಕ್ತಿಯ ಇಡೀ ದೇಹದ ಅಸ್ಥಿಪಂಜರ ಸಿಕ್ಕಿತ್ತು. ಆತ ಸೂಸೈಡ್ ಮಾಡಿದಂಥ ಸ್ಥಿತಿಯಲ್ಲಿದ್ದ ಮತ್ತು ವ್ಯಕ್ತಿಯ ಮತ್ತು ಗಂಡಸಿನ ಅಸ್ಥಿಪಂಜರ ಇದು ಅಂತೇಳಿ ಪ್ರಾಥಮಿಕವಾಗಿ FSL ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. FSLನ ಪ್ರಮುಖರು ಕೂಡ SITಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇದು ಓರ್ವ ವ್ಯಕ್ತಿಯ ಅಸ್ಥಿಪಂಜರ ಮತ್ತು ಆತ ಸತ್ತು ಹೋಗಿ ಸುಮಾರು 1.5 ವರ್ಷದಿಂದ 2 ವರ್ಷದ ಒಳಭಾಗಿ ಆಗಿದೆ ಮತ್ತು ಆತನ ದೇಹದ ಬಹುತೇಕ ಮಾಂಸಖಂಡಗಳು ಕೊಳೆತು ಹೋಗಿದೆ ಮತ್ತು ಮಣ್ಣಲ್ಲಿ ಮಿಶ್ರಿತವಾಗಿದೆ ಎಂಬ ಮಾಹಿತಿಯನ್ನು SITಗೆ ಕೊಟ್ಟಿತ್ತು. ನಿನ್ನೆ ಸಂಜೆ ಸುಮಾರು 6:30ರಿಂದ ಮತ್ತೆ ಕೆಳಗೆ ಬಂದಂಥ ಸಂದರ್ಭದಲ್ಲಿ ಕಾರ್ಮಿಕರ ಸುಮಾರು 3 ಬಾಕ್ಸ್ಗಳಲ್ಲಿ ಕಾರ್ಮಿಕರು ಅದರ ಅಸ್ಥಿಪಂಜರದ ಅವಶೇಷಗಳನ್ನು ಕೂಡ ತಂದರು. ಅದೆಲ್ಲವೂ ಆಯಿತು, ಅದೆಲ್ಲವೂ ಒಂದು ಪ್ರಕ್ರಿಯೆ. ಆದರೆ ಇವತ್ತು ಮಂಜುನಾಥ್ ಅವರು ಕೊಟ್ಟಿರುವಂಥ ಈ ಪ್ರೆಸ್ ನೋಟಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು ನಿನ್ನೆ ಸಿಕ್ಕಿರುವಂಥದ್ದು ಕೇವಲ ಒಂದು ಅಸ್ಥಿಪಂಜರ ಅಲ್ಲ, ಸುಮಾರು 3 ಅಸ್ಥಿಪಂಜರ ಸಿಕ್ಕಿದೆ. ಅದರಲ್ಲಿ ಓರ್ವ ಮಹಿಳೆಯದ್ದು ಅಸ್ಥಿಪಂಜರ ಅಂತ ಹೇಳಿರುವಂಥದ್ದು. ಆದರೆ ಅವರ ಪ್ರೆಸ್ ನೋಟಲ್ಲೇ ಹಲವು ಗೊಂದಲಗಳು ಕೂಡ ಇದೆ. ಅವರು ಹೇಳ್ತಾ ಇರುವಂಥದ್ದು ಗುಡ್ಡದ ಮೇಲ್ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ 3 ವ್ಯಕ್ತಿಗಳ ಶವ ಸಿಕ್ಕಿತ್ತು ಅಂತ ಹೇಳಿ. ಆದರೆ ಕರೆಕ್ಟಾಗಿ ಉತ್ಖನನ ಮಾಡಿದಾಗ ಸಿಕ್ತಾ ಅಥವಾ ಹೋದಾಗ ಸಿಕ್ತಾ ಎಲ್ಲವೂ ಕೂಡ ಗೊಂದಲದಲ್ಲಿರುವಂಥದ್ದು. ಅವರ ಆ ಪ್ರೆಸ್ ನೋಟ್ ಪ್ರಕಾರವಾಗಿ ಮೇಲೆ ಹೋದಂಥ ಸಂದರ್ಭದಲ್ಲಿ 3 ಅಸ್ಥಿಪಂಜರ ಸಿಕ್ತು. ಅದರಲ್ಲಿ ಒಬ್ಬ ಮಹಿಳೆದ್ದಾಗಿತ್ತು, ಒಂದು ಕೆಂಪು ಸೀರೆ ಕೂಡ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಹೇಳಿರುವಂಥದ್ದು. ಹಾಗಾಗಿ ಬಹಳಷ್ಟು ಗೊಂದಲಗಳು ಈ ಪ್ರಕರಣದಲ್ಲಿ ಕಂಡುಕೊಳ್ತಾ ಇದೆ. ಆದರೆ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾದಂಥವರು SITಯ ಪ್ರಮುಖರು. ಅವರ ಮೌನವೇ ಈ ಎಲ್ಲ ಗೊಂದಲಗಳಿಗೆ ಕಾರಣ ಅಂತ ಹೇಳಿ
ಜನ ಮಾತಾಡಿಕೊಳ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಯಾವ ದಿನದಲ್ಲಿ ಏನಾಯಿತು, ಸಂಜೆ ಪ್ರೊಸೀಜರ್ ವೇಳೆಗೆ ಏನಾಯಿತು ಅದನ್ನು ತಿಳಿಸಬೇಕಾಗಿತ್ತು. ಆದರೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ತಿಳಿಸೋಕೆ SIT ಅವರು ಕೂಡ ಹಿಂಜರಿತಿದ್ದಾರೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಮತ್ತಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಶರ್ಮಿತಾ. ಕಿಶನ್, ಪ್ಲೀಸ್ ಬಿ ಆನ್ಲೈನ್ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ